ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟರ್ ಗೈಡ್ ಚಾನೆಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಯೂಟ್ಯೂಬ್ ಮೇಲೆ ಹೊಸ ಅಪ್ಡೇಟ್ಸ್ ಎಲ್ಲ ಬರ್ತಾ ಇರುತ್ತೆ. ಈ ಹೊಸ ಅಪ್ಡೇಟ್ ಬರೋದ್ರಿಂದ ಕ್ರಿಯೇಟರ್ಸ್ಗಾಗಲಿ ಮತ್ತು ವ್ಯೂವರ್ಸ್ಗಾಗಲಿ ಒಂದು ಸ್ವಲ್ಪ ಬೇರೆ ರೀತಿಯಲ್ಲಿ ಅಟ್ರಾಕ್ಷನ್ ಮೂಡಲಿ ಅಂತ ಈ ರೀತಿಯೆಲ್ಲ ಯೂಟ್ಯೂಬ್ ಮಾಡ್ತಾ ಇರುತ್ತೆ. ಸುಮಾರು ಹೊಸ ಅಪ್ಡೇಟ್ಸ್ ಈಗಾಗಲೇ ಬಂದಿದೆ. 2026 ಸುಮಾರು ಅಪ್ಡೇಟ್ಸ್ ಎಲ್ಲ ಬರ್ತಾ ಇದೆ. ಇನ್ನೂ ಹಲವು ಅಪ್ಡೇಟ್ಸ್ ಬರ್ತಿದೆ. ಹೊಸ ಅಪ್ಡೇಟ್ಸ್ ಎಲ್ಲ ಬಂದು ಕ್ರಿಯೇಟರ್ಸ್ಗೂ ಹೆಲ್ಪ್ ಆಗೋ ರೀತಿ, ವ್ಯೂವರ್ಸ್ಗೂ ಹೆಲ್ಪ್ ಆಗೋ ರೀತಿ ಯೂಟ್ಯೂಬ್ ಅಪ್ಡೇಟ್ ತರ್ತಾ ಇದೆ. ಈಗ ಹಲವು ಅಪ್ಡೇಟ್ಸ್ ಈಗಾಗಲೇ ಬಂದಿದೆ. ಕೆಲವು ದಿನಗಳ ಹಿಂದೆ ಈ ಅಪ್ಡೇಟ್ಸ್, ಈಗ ನಾನು ಹೇಳ್ತಿರೋ ಅಪ್ಡೇಟ್, ಒಂದು ಹೊಸ ಅಪ್ಡೇಟ್ ಬಂದಿದೆ. ಈ ಅಪ್ಡೇಟ್ ಬಗ್ಗೆ ಹಿಂದೆನೇ ಒಂದು ಸ್ವಲ್ಪ ಯೂಟ್ಯೂಬ್ ಅಪ್ಡೇಟ್ ಮಾಡಿತ್ತು, ಈ ರೀತಿ ಬರೋದಿದೆ ಅಂತ ಹೇಳಿ. ಸೊ ಅದನ್ನು ಈಗ ಆಲ್ರೆಡಿ ರೋಲ್ಔಟ್ ಮಾಡಿದ್ದಾರೆ. ಹಲವು ಕ್ರಿಯೇಟರ್ಸ್ಗೆ ಸಿಕ್ಕಿದೆ, ಇನ್ನು ಸುಮಾರು ಜನರಿಗೆ ಇದು ಸಿಗ್ತಾ ಇದೆ. ನಾವು ಕ್ರಿಯೇಟರ್ ಆಗಿದ್ದೀವಿ, ಯೂಟ್ಯೂಬ್ ಮೇಲೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಅದಕ್ಕೆ ತಕ್ಕಂಗೆ ಒಂದು ಸ್ವಲ್ಪ ನಮ್ಮ ಹತ್ರ ಫೀಚರ್ಸ್ ಎಲ್ಲ ಬಂದರೆ ನಾವು ವ್ಯೂವರ್ ಜೊತೆ ಇಂಟ್ರ್ಯಾಕ್ಟ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗೋ ರೀತಿ ಇರುತ್ತೆ. ಸೊ ಅದೇ ರೀತಿ ಈಗ ಒಂದು ಅಪ್ಡೇಟ್ ಬಂದಿದೆ. ಅದೇನೆಂದರೆ, ನಾನಿಲ್ಲಿ ಸೈಡಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿ ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಒಂದು ಸ್ವಲ್ಪ ನೋಡಿ ಸ್ನೇಹಿತರೆ. ನಾವು ಕ್ರಿಯೇಟರ್ ಆಗಿದ್ದೀವಿ ಅಂದರೆ ನಾವು ವೀಡಿಯೋ ಅಪ್ಲೋಡ್ ಮಾಡ್ತೀವಿ. ಏನಾದರೂ ಒಳ್ಳೆಯ ವೀಡಿಯೋ ಅಪ್ಲೋಡ್ ಮಾಡಿದಾಗ ವ್ಯೂವರ್ಸ್ ಅದರ ಮೇಲೆ ಕಮೆಂಟ್ ಹಾಕ್ತಾರೆ, ಒಂದು ಏನಾದರೂ ಕೇಳ್ತಾರೆ, ಅದಕ್ಕೆ ತಕ್ಕಂಗೆ ಏನಾದರೂ ಒಂದು ಕಮೆಂಟ್ ಹಾಕಿರ್ತಾರೆ. ಇನ್ನು ಕೇಳಿದ್ದಕ್ಕೆ ನಾವು ರಿಪ್ಲೈ ಕೊಡೋದಿರುತ್ತೆ. ಸೊ ಈಗಾಗಲೇ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಏನಾದರೂ ಕಮೆಂಟ್ಸ್ ಹಾಕಿದರೆ ಅವರಿಗೆ ನಾವು ಟೆಕ್ಸ್ಟ್ ರೂಪದಲ್ಲಿ ರಿಪ್ಲೈ ಮಾಡ್ತೀವಿ, ಅವರಿಗೆ ಇನ್ಫಾರ್ಮೇಷನ್ ಕೊಡ್ತೀವಿ. ಅವ್ರೇನಾದರೂ ಕ್ವಶನ್ ಮಾಡಿದರೆ ಅದನ್ನು ನಾವು ಟೆಕ್ಸ್ಟ್ ಬರೆದ್ಬಿಟ್ಟು ಅವರಿಗೆ ರಿಟರ್ನ್ ನಾವು ರಿಪ್ಲೈ ಮಾಡ್ತೀವಿ, ಮಾಹಿತಿ ಕೊಡ್ತೀವಿ, ಇನ್ಫಾರ್ಮೇಷನ್ ಕೊಡ್ತೀವಿ, ಪ್ರಶ್ನೆಗೆ ಉತ್ತರ ಕೊಡ್ತೀವಿ. ಈಗ ಅದೇ ರಿಪ್ಲೈಯಲ್ಲಿ ಸ್ನೇಹಿತರೆ, ಈಗ ನಾನಿಲ್ಲಿ ತೋರಿಸ್ತೀನಿ. ನನಗೆ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ದಾರೆ ಅಂದ್ಕೊಳ್ಳಿ. ನಾನಿಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಬರ್ತೀನಿ. ಇಲ್ಲಿ ಕಮೆಂಟಲ್ಲಿ ಒಬ್ಬರು ಯಾರೋ ಏನೋ ಕಮೆಂಟ್ ಹಾಕಿದ್ದಾರೆ, ಈ ವಿಡಿಯೋ ಹೇಗೆ ಮಾಡಿದ್ರಿ ತೋರಿಸಿ ಸರ್ ಅಂತ ಇಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ದಾರೆ. ಸೊ ಆಲ್ರೆಡಿ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ, ಇದ್ರ ಬಗ್ಗೆ ಹೇಳಿದ್ದೀನಿ. ಆದರೂ ಈಗ ಕೇಳ್ತಿದ್ದಾರೆ. ಸೊ ಅವರಿಗೆ ನಾನು ರಿಪ್ಲೈ ಮಾಡಬೇಕು. ಸೊ ಇಲ್ಲಿ ನೋಡಿ, ಈ ವಿಡಿಯೋ ಹೇಗೆ ಮಾಡೋದ್ರಿ ಸರ್ ತೋರಿಸಿ ಸರ್ ಅಂತ ಕೇಳ್ತಿದ್ದಾರೆ. ನಾನಿಲ್ಲಿ ಕಮೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕಮೆಂಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಆ್ಯಡ್ ಎ ರಿಪ್ಲೈ ಅಂತ ಬರುತ್ತೆ. ಇಲ್ಲಿ ಕಮೆಂಟ್ ನೀವು ಟೈಪ್ ಮಾಡಿ ಕೊಡ್ಬೋದು. ಈಗ ಹೊಸ ಫೀಚರ್, ಹೊಸ ಅಪ್ಡೇಟ್ ಬಂದಮೇಲೆ ನೀವು ಬಂದಿದೆಯೋ ಇಲ್ಲೋ ಕಮೆಂಟ್ ಮಾಡಿ ಹೇಳಿ, ಸಿಕ್ಕಿದೆ ಅಥವಾ ಇಲ್ಲ ಅನ್ನೋದು. ನಿಮ್ಮ YT ಸ್ಟುಡಿಯೋದಲ್ಲಿ ಇದನ್ನು ನೀವು ಚೆಕ್ ಮಾಡ್ಕೋಬೋದು. ಸೊ ಇಲ್ಲಿ ಟೈಪ್ ಮಾಡ್ತೀವಿ, ಕಮೆಂಟ್ ಟೈಪ್ ಮಾಡಿ ಹಾಕ್ತೀವಿ. ಇನ್ನೊಂದು ಆಪ್ಷನ್ ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿದೆ ನೋಡಿ, ವಾಯ್ಸ್ ರೆಕಾರ್ಡಿಂಗ್ ರೂಪದಲ್ಲಿ ನೀವು ಇದನ್ನು ಕೊಡ್ಬೋದು. ಸೊ ಇಲ್ಲಿ ನಾನು ಇನ್ನೂ ಯೂಸ್ ಮಾಡಿಲ್ಲ, ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಾ ಇದ್ದೆ, ಅದಕ್ಕೆ ನಿಮ್ಗೊಂದು ವಿಡಿಯೋ ಮಾಡಿ ಹೇಳೋಣ ಅಂತ ಇಲ್ಲಿ ಓಪನ್ ಮಾಡಿದ್ದೀನಿ. ಸೊ ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಇದೆ, ಓನ್ಲಿ ದಿಸ್ ಟೈಮ್ ಅಂತ ಇದೆ. ಸೊ ವೈಲ್ ಯೂಸಿಂಗ್ ದಿಸ್ ಆ್ಯಪ್ ಅಂತ ನಾನು ಹಾಕ್ತೀನಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪರ್ಮಿಷನ್ಸಲ್ಲಿ ಮೈಕ್ರೋಫೋನ್ ಪರ್ಮಿಷನ್ ಇರಬೇಕು ಸ್ನೇಹಿತರೆ. ಸೊ ಇಲ್ಲಿ ನಾವು ಮೈಕ್ರೋಫೋನ್ ಎಲ್ಲ ಪರ್ಮಿಷನ್ಸ್ ಇರಬೇಕು. ಮೈಕ್ರೋಫೋನ್ ಅಲೌಡ್ ಇದೆ, ಕ್ಯಾಮ್ರಾನು ನಾನು ಅಲೌಡ್ ಮಾಡಿಬಿಡ್ತೀನಿ. ಸೊ ಯಾಕಂದರೆ ಟ್ರಸ್ಟೇಬಲ್ ಈ ಅಪ್ಲಿಕೇಶನ್ ಇದೆ. ಸೊ ಇದಕ್ಕೆ ಯಾವುದೇ ಪರ್ಮಿಷನ್ ಕೊಟ್ಟರು ನಮಗೇನು ಇಶ್ಯೂ ಬರೋಲ್ಲ. ಸೊ ನಾನು ಅಲೌ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ನೋಟಿಫಿಕೇಷನ್ ಕೂಡ ನಾನು ಇಲ್ಲಿ ಅಲೌ ಮಾಡಿಬಿಡ್ತೀನಿ. ಓಕೆ, ಯಾರಾದರೂ ಕಮೆಂಟ್ ಹಾಕಿದರೆ ನೋಟಿಫಿಕೇಷನ್ ಬರುತ್ತೆ. ನಾನು ಆಫ್ ಮಾಡಿದ್ದೆ, ಈಗ ಆನ್ ಮಾಡಿದ್ದೆ. ಸೊ ಇಲ್ಲಿ ಅಲೌಡ್ನಲ್ಲಿ ಕ್ಯಾಮ್ರಾ, ಮೈಕ್ರೋಫೋನ್, ನೋಟಿಫಿಕೇಷನ್, ಫೋಟೋಸ್ ಎಲ್ಲ ನಾನು ಪರ್ಮಿಷನ್ ಕೊಟ್ಟೆ. ಸೊ ಫಸ್ಟ್ ಸೆಟ್ಟಿಂಗ್ ಇರುತ್ತೆ. ಈಗ ನಾನು ಕಮೆಂಟ್ ಬಾಕ್ಸ್ ಮೇಲೆ ಮತ್ತೆ ಕ್ಲಿಕ್ ಮಾಡ್ತೀನಿ. ಆಮೇಲೆ ಸೇಮ್ ಫೀಚರ್ ಮತ್ತೆ ಓಪನ್ ಆಗುತ್ತೆ. ಇಲ್ಲಿ ವಾಯ್ಸ್ ಟೆಕ್ಸ್ಟ್ ಮಾಡೋದಿರುತ್ತೆ, ವಾಯ್ಸ್ ಮೆಸೇಜ್ ಕೊಡೋದಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನೋಡಿ ಓಪನ್ ಆಯಿತು. ಸೊ ಕೇಳಿರೋದು, ಈ ವಿಡಿಯೋ ಹೇಗೆ ಮಾಡೋದ್ರಿ ಸರ್ ತಿಳಿಸ್ಕೊಡಿ ಸರ್ ಅಂತ ಹೇಳ್ತಾರೆ. ಸರ್ ನಾನು ಇವರಿಗೆ ರಿಪ್ಲೈಯಾಗಿ ಇಲ್ಲಿ ಇದ್ರ ಮೇಲೆ ಒಂದು 30 ಸೆಕೆಂಡ್ವರೆಗೂ, ಮ್ಯಾಕ್ಸಿಮಮ್ 30 ಸೆಕೆಂಡ್ವರೆಗೂ ನೀವು ಇದನ್ನು ರೆಕಾರ್ಡ್ ಮಾಡಿ ವಾಯ್ಸ್ನಲ್ಲಿ ಹೇಳ್ಬೋದು. ಸೊ ನಾನಿಲ್ಲಿ ಮಾಡ್ತೀನಿ. ನಾನಿಲ್ಲಿ ಟಚ್ ಮಾಡಿ, ಮೈಕ್ರೋಫೋನ್ ಆಲ್ರೆಡಿ ಆನ್ ಇದೆ, ಯಾಕಂದರೆ ನಾನು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿದ್ದೀನಿ, ಹಾಗಾಗಿ ಇದು ಕಾಣುತ್ತೆ. ಸೊ ಇನ್ನೊಮ್ಮೆ ನಾನು ಇಲ್ಲಿ ಸ್ಟಾಪ್ ಮಾಡ್ತೀನಿ, ಬ್ಯಾಕ್ ಬರ್ತೀನಿ, ಇನ್ನೊಮ್ಮೆ ಟಚ್ ಮಾಡಿ. ನೋಡಿ, ಇದ್ರ ಬಗ್ಗೆ ನಾನು ನನ್ನ ಚಾನಲ್ ಮೇಲೆ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ನೀವು ನೋಡಿಕೊಂಡು ಮಾಡ್ಬೋದು. ವಿಡಿಯೋ ನೋಡಿ, ನೀವು ನನ್ನ ಚಾನಲ್ ವಿಸಿಟ್ ಮಾಡಿದರೆ ನಿಮಗೆಲ್ಲ ಮಾಹಿತಿ ಅಲ್ಲಿ ಸಿಗುತ್ತೆ. ಸೊ ಈ ರೀತಿ ಯಾವ ರೀತಿ ವಿಡಿಯೋ ಮಾಡಬೇಕು ಅನ್ನೋದು ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ, ನೀವು ಚೆಕ್ ಮಾಡಿ. ಸೊ ನಾನು ಇಷ್ಟು ರೆಕಾರ್ಡ್ ಮಾಡಿದೆ, 14 ಸೆಕೆಂಡ್ ರೆಕಾರ್ಡ್ ಆಯಿತು ರಿಪ್ಲೈಗೋಸ್ಕರ. ಸೊ ಈಗ ಸೆಂಡ್ ಇಲ್ಲಿದೆ, ಸೆಂಡ್. ನೀವು ಬೇಕು ಅಂದರೆ
ಆ ರೆಕಾರ್ಡಿಂಗ್ ಕೇಳ್ಬೋದು. ನಾನು ಇಲ್ಲಿ ಪ್ಲೇ ಮಾಡಿ ತೋರಿಸ್ತೀನಿ. ನೋಡಿ, ಇದ್ರ ಬಗ್ಗೆ ನಾನು ನನ್ನ ಚಾನಲ್ ಮೇಲೆ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ನೀವು ನೋಡಿಕೊಂಡು ಮಾಡ್ಬೋದು. ಆ ವಿಡಿಯೋ ನೋಡಿ ನೀವು ನನ್ನ ಚಾನಲ್ ವಿಸಿಟ್ ಮಾಡಿದರೆ ನಿಮಗೆಲ್ಲ ಮಾಹಿತಿ ಅಲ್ಲಿ ಸಿಗುತ್ತೆ. ಸೊ ಈ ರೀತಿ ಯಾವ ರೀತಿ ವಿಡಿಯೋ ಮಾಡಬೇಕು ಅನ್ನೋದು ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ, ನೀವು ಚೆಕ್ ಮಾಡಿ. ಸೊ ಈ ರೀತಿ ಪ್ಲೇ ಮಾಡಿ ನಾನು ತೋರಿಸಿದ್ದೀನಿ. ಇಲ್ಲಿ ಸೆಂಡ್ ಆಪ್ಷನ್ ಇದೆ, ಈ ಸೆಂಡ್ ಮೇಲೆ ಕ್ಲಿಕ್ ಮಾಡಿದರೆ ಈ ಇದ್ರ ಕೆಳಗಡೆ ವಾಯ್ಸ್ ರಿಪ್ಲೈ ಅಪ್ಲೋಡಿಂಗ್ ಬರ್ತಾ ಇದೆ. ಒಂದು ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ, ಯಾಕಂದರೆ ಅಪ್ಲೋಡ್ ಆಗಬೇಕು. ವಾಯ್ಸ್ ರೆಕಾರ್ಡ್ ಮಾಡಿರ್ತೀವಿ, ಅದು ಚೆಕ್ ಮಾಡಿ ಅಪ್ಲೋಡ್ ಮಾಡುತ್ತೆ ಯೂಟ್ಯೂಬ್. ಸೊ ಅಪ್ಲೋಡ್ ಆದಮೇಲೆ ಇವರು ಆ ವಾಯ್ಸನ್ನು ಕೇಳ್ಬೋದು. ಸೊ ಈ ರೀತಿ ಯಾರಾದರೂ ಕಮೆಂಟ್ ಹಾಕಿದರೆ ಅಲ್ಲಿ ನಾವು ರಿಟರ್ನ್ ಅವರಿಗೆ ರಿಪ್ಲೈ ಮಾಡ್ಬೋದು. ಏನೇ ಕ್ವಶನ್ ಇರಲಿ, ಏನೇ ಮಾಹಿತಿ ಕೊಡೋದಾಗಲಿ, ಕೇಳಿದ್ದು ಕ್ವಶನ್ಗೆ ರಿಪ್ಲೈ ಮಾಡೋದಾಗಲಿ, ಏನೇ ಇರಲಿ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಬಂತು. ಈಗ ಈ ವಿಡಿಯೋ ಹೇಗೆ ಮಾಡೋದ್ರಿ ತೋರಿಸಿ ಸರ್ ಅಂತ ಇಲ್ಲಿ ಅವ್ರು ಕಮೆಂಟ್ ಹಾಕಿದ್ರು, ಅದಕ್ಕೆ ರಿಪ್ಲೈಗೆ ನಾನು ಇನ್ನೊಮ್ಮೆ ರಿಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಇದ್ರ ಬಗ್ಗೆ ನಾನು ನನ್ನ ಚಾನಲ್ ಮೇಲೆ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ನೀವು ನೋಡಿಕೊಂಡು ಮಾಡ್ಬೋದು. ಆ ವಿಡಿಯೋ ನೋಡಿ ನೀವು ನನ್ನ ಚಾನಲ್ ವಿಸಿಟ್ ಮಾಡಿದರೆ ನಿಮಗೆಲ್ಲ ಮಾಹಿತಿ ಅಲ್ಲಿ ಸಿಗುತ್ತೆ. ಸೊ ಈ ರೀತಿ ಯಾವ ರೀತಿ ವಿಡಿಯೋ ಮಾಡಬೇಕು ಅನ್ನೋದು ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ, ನೀವು ಚೆಕ್ ಮಾಡಿ. ಸೊ ಇವರಿಗೆ ನಾನು ವಾಯ್ಸ್ ನೋಟಲ್ಲಿ ಮೆಸೇಜ್ಗೆ ರಿಪ್ಲೈ ಮಾಡಿದ್ದೀನಿ. ಸೊ ಇದೊಂದು ಹೊಸ ಫೀಚರ್ ಇದೆ, ನಿಮಗೂ ಬಂತ ಕಮೆಂಟ್ನಲ್ಲಿ ಹೇಳಿ. ಈ ರೀತಿ ಫ್ಯೂಚರನ್ನು ಬಳಸ್ಕೊಳ್ಳಿ ಸ್ನೇಹಿತರೆ. ಯಾರೇ ಏನೇ ಕಮೆಂಟ್ ಹಾಕಿದ್ರು ಅದಕ್ಕೆ ರಿಪ್ಲೈ ಆಗಿ ನೀವು ವಾಯ್ಸ್ ಓವರ್ ಮಾಡಿ ಅವರಿಗೆ ರಿಪ್ಲೈ ಕೊಡ್ಬೋದು. ಇದು ಒಂದು ಹೊಸ ಫೀಚರ್ ಬಂದಿದೆ. ಸೊ ನಾನು ಬಂದಿತ್ತು, ಇದನ್ನೇ ನಾನು ಅಪ್ಡೇಟ್ ಕೊಡಬೇಕು ಅಂತ ಈ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ಫೀಚರ್ ಬಂತಾ ಇಲ್ಲ ಅನ್ನೋದು ಕಮೆಂಟ್ ಮಾತ್ರ ಮಾಡೋದು ಮರಿಬೇಡಿ. ಸೊ ದಯವಿಟ್ಟು ಇಂಥದ್ದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಧನ್ಯವಾದ ಸ್ನೇಹಿತರೆ.